वसिष्ठाय रामकृष्णाय ते नमः. ಆತ್ಮೀಯರಾದ ಗಾಯತ್ರಿ ಅಕ್ಕ, ಮೀನಾಕ್ಷಿ ಅಕ್ಕ, ಪೂಜನೀಯರಾದ ಗಜಾನಂಜಿ, ಎಲ್ಲ ಪ್ರೀತಿಯ ಮಕ್ಕಳು ಮತ್ತು ಪೋಷಕರು ಎಲ್ಲರಿಗೂ ನಮಸ್ತೆ. ಕನ್ನಡದ ಕತೆ ಕೇಳಿಸ್ಕೊಳಕ್ಕೆ ಇಷ್ಟಪಡ್ತೀರಾ? ಇಂಗ್ಲೀಷಲ್ಲ, ಹಿಂದಿಲ್ಲ? ಯಾವ ಭಾಷೆಯಲ್ಲಿ ಕತೆ ಕೇಳಿಸ್ಕೊತೀರಿ? ಕನ್ನಡ ತಾನೇ? ಸರಿ, ಕನ್ನಡದಲ್ಲಿ ಒಂದು ಕತೆ ಕೇಳಿಸ್ಕೋಬೇಕಲ್ಲ. ಚಪ್ಪಾಳೆ ಕಟ್ಟಿದ್ರೆ ಕತೆ ಕೇಳಲ್ಲ. ಕತೆ ಕೇಳಿಸ್ಕೊತಿರ್ತಾನೆ. ಒಬ್ಬ ದೋಣಿ ಓಡಿಸೋನಿರ್ತಾನೆ. ಅವನು ನದಿಲಿ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ದೋಣಿಲಿ ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ, ಕರ್ಕೊಂಡು ಬರ್ತಾ ಇರ್ತಾನೆ. ಅವಾಗ ಒಂದಿನ ಒಬ್ಬ ಪಂಡಿತರು, ಸಂಸ್ಕೃತ ಪಂಡಿತರು ದೋಣಿ ಕುತ್ಕೊಂಡಿರ್ತಾರೆ. ದೋಣಿ ಉದ್ದ ಹಾಕ್ತಾ ತಗೊಂಡು ಹೋಗ್ತಾ ಇರ್ತಾನೆ. ಅವಾಗ ಪಂಡಿತರು ಮಾತು ಶುರು ಮಾಡ್ತಾರೆ. ದೋಣಿ ನದಿ ದಾಟೋವರೆಗೂ ಸಮಯ ಇರುತ್ತೆ, ಇಬ್ಬರೇ ಇರ್ತಾರಲ್ಲ, ಅದಕ್ಕೆ ಹೇಳ್ತಾರೆ, ಅಪ್ಪ ನೀನು ವೇದ ಉಪನಿಷತ್ತುಗಳೆಲ್ಲ ಓದಿದ್ಯಾ ಅಂತ. ಅಂದರೆ ಸ್ವಾಮಿ ನಾನು ಶಾಲೆಗೆ ಹೋಗಿಲ್ಲ, ನನಗೇನು ಬರಲ್ಲ. ಅದಕ್ಕೆ ಪಂಡಿತರು ಹೇಳ್ತಾರೆ, ಅಯ್ಯೋ ನಿನ್ನ ಜೀವನದ ಭಾಗ ವ್ಯರ್ಥ ಆಗೋಯ್ತು. ಸರಿನಾ, ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಆಮೇಲೆ ಕೇಳ್ತಾರೆ, ಹೋಗಲಿ ನೀನೇನಾದ್ರು ಪುರಾಣಗಳನ್ನು ಓದಿದ್ಯಾ? ಎಲ್ಲ ಪುರಾಣಗಳು ಓದಿ ಹೋದ್ರೂ ಪರವಾಗಿಲ್ಲ, 18 ಪುರಾಣಗಳನ್ನಾದರೂ ಓದಿದ್ಯಾ ಅಂತ. ಒಂದೆರಡು, ಅಯ್ಯೋ ಸ್ವಾಮಿ ನಾನೇನು ಹೇಳಿ, ಬೆಳಗ್ಗೆಯಿಂದ ಸಂಜೆವರೆಗೆ ದೋಣಿ ಓಡಿಸ್ತಾ ಇರ್ತೀನಿ, ನಾನು ಯಾವ ಪುರಾಣಗಳನ್ನು ಓದಿಲ್ಲ. ಸರಿ, ಸ್ವಲ್ಪ ಹೊತ್ತು ಹೋಗುತ್ತೆ. ತಿರ್ಗಾ ಕೇಳ್ತಾರೆ, ಹೋಗಲಿ ನೀನು ರಾಮಾಯಣ ಮಹಾಭಾರತ ಅಂತ ಇತಿಹಾಸಗಳನ್ನು ಓದಿದ್ಯಾ ಅಂತ. ಅವನು ಹೇಳ್ತಾರೆ, ಇಲ್ಲ ಸ್ವಾಮಿ ನನಗೇನೂ ಬರಲ್ಲ, ನನಗೆ ಓದಕ್ಕೆ ಬರಲ್ಲ. ಅವಾಗ ಹೇಳ್ತಾರೆ, ನಿನ್ನ ಜೀವನದ ಮುಕ್ಕಾಲು ಭಾಗ ವ್ಯರ್ಥ ಅಂತ. ಸ್ವಲ್ಪ ದೋಣಿ ಅಲ್ಗಾಡಕ್ಕೆ ಶುರು ಆಗುತ್ತೆ. ನದಿ ನೀರೆಲ್ಲ ದೋಣಿ ಒಳಗಡೆ ಬರೋಕ್ಕೆ ಶುರು ಆಗುತ್ತೆ. ಅವಾಗ ಅಂತ ಕೇಳ್ತಾನೆ, ಪಂಡಿತರೆ ನಿಮಗೆ ಈಜಕ್ಕೆ ಬರುತ್ತಾ ಅಂತ. ಆವಾಗ ಆಮೇಲೆ ಇಲ್ಲಪ್ಪ, ನಾನು ವೇದ ಉಪನಿಷತ್ ಪುರಾಣ ಎಲ್ಲ ಓದ್ತಾ ಈಜು ಕಲಿಯೋಕ್ಕೆ ನನಗೆ ಟೈಮೇ ಸಿಗಲಿಲ್ಲ, ನನಗೆ ಈಜು ಬರಲ್ಲ ಅಂತ. ಹಾಗಿದ್ದರೆ ನಿಮ್ಮ ಇಡೀ ಜೀವನನೇ ವ್ಯರ್ಥ ಆಯ್ತು ಬಿಡಿ ಅಂತ ಅವನು ನೀರಿಗೆ ಹಾಕಿಬಿಟ್ಟು ಈಜ್ಕೊಂಡು ಹೋಗಿ ತಪ್ಪಿಸ್ಕೊಂಡಿರ್ತಾನೆ. ಪಂಡಿತರು ನೀರಲ್ಲಿ ಬಿದ್ದು ಸತ್ತೋಗಿರ್ತಾರೆ. ಈ ಕಥೆನ ಹೇಳಿದ್ದು ಸ್ವಾಮಿ ವಿವೇಕಾನಂದ ಗುರುಗಳಾದ ರಾಮಕೃಷ್ಣ ಪರಮಹಂಸ. ನಾವು ಯಾವ ವಿದ್ಯೆ ಕಲಿಬೇಕು ಅನ್ನೋದನ್ನು ಈ ಕಥೆ ಮೂಲಕ ಹೇಳಿದ್ದಾರೆ. ಇವಾಗ ಇಲ್ಲಿ ಇವರು ಹೇಳಿದ್ರಲ್ವ, ಗಜಾನಂಜಿ ಹೇಳಿದ್ರಲ್ಲ ನಿಮಗೆ, ಈ ಶಾಲೆಯಲ್ಲಿ ಏನೆಲ್ಲ ಕಲಿಸ್ತಾರೆ, ಬರೀ ಇಂಗ್ಲೀಷ್ ಮ್ಯಾಥ್ಸ್ ಮಾತ್ರ ಅಲ್ಲ, ಬೇರೆ ಬೇರೆ ವಿದ್ಯೆಗಳೆಲ್ಲ ನಿಮಗೆ ಕಂಪಲ್ಸರಿ ಅಂತ ಹೇಳಿದ್ರಲ್ಲ, ಅದೇ ವಿದ್ಯೆ. ನಮ್ಮ ಕೇವಲ ಪ್ರಾಣ ಉಳಿಸ್ಕೊಳ್ಳೋದು, ನಮಗೆ ಹೊಟ್ಟೆಗೆ ಊಟ ಕೊಡೋ ವಿದ್ಯೆ ಮಾತ್ರ ಅಲ್ಲ, ಈ ದೇಶದ ಪ್ರಾಣ, ಈ ದೇಶದ ಸಂಸ್ಕಾರ ಸಂಸ್ಕೃತಿನ ಉಳಿಸುವಂಥ ವಿದ್ಯೆಯನ್ನು ನಾವು ಕಲ್ತ್ಕೋಬೇಕು ಅಂತ. ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಈ ಶಾಲೆಗೆ ಹಾಕಿರೋದು. ಈ ಶಾಲೆಗೆ ಏನು ಕಲಿಸ್ತಾರೆ ಎಲ್ಲದನ್ನು ನೀವು ಚೆನ್ನಾಗಿ ಕಲ್ತ್ಕೋಬೇಕು. ಯಾಕೆಂದರೆ ನಾಳೆ ನಮ್ಮ ಜೀವನವನ್ನು ತುಂಬ ಅರ್ಥಪೂರ್ಣವಾಗಿ ನಡೆಸೋಕ್ಕೆ ಈ ವಿದ್ಯೆ ಸಹಾಯ ಮಾಡುತ್ತೆ. ಇದನ್ನೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮ್ಯಾನ್ ಮೇಕಿಂಗ್ ನೇಷನ್ ಬಿಲ್ಡಿಂಗ್ ಅಂತ. ನಮ್ಮ ವ್ಯಕ್ತಿತ್ವನೂ ಬೆಳವಣಿಗೆ ಆಗಬೇಕು, ಅದ್ರ ಜೊತೆಗೆ ಈ ದೇಶದ ಉನ್ನತಿ ಕೂಡ ಆಗಬೇಕು. ಈ ಶಾಲೆ ಹೆಸರು ಅಂತ ಹೇಳಿ, ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ. ನೋಡಿ, ಅದಷ್ಟು ಇದೊಂದೇ ಹೆಸರಲ್ಲೇ ಬಂದುಬಿಟ್ಟಿದೆ. ರಾಷ್ಟ್ರದ ಉತ್ಥಾನ ಆಗಬೇಕು ನಾವು ವಿದ್ಯೆ ಕಲಿತರೆ. ಅಂಥ ವಿದ್ಯೆ ನಾವು ಕಲಿಬೇಕು ಅಂತ ಈ ಶಾಲೆಗೆ ಹೆಸರಿಟ್ಟಿರೋದು. ಹಾಗಾಗಿ ಈ ಶಾಲೆ ಹೆಸರಿಗೆ ತಕ್ಕ ಹಾಗೆ ನಮ್ಮ ವಿದ್ಯೆ ಇರಬೇಕು. ಅದೇ ರೀತಿ ಹಿಂದ್ಗಡೆ ಕೂತಿದ್ದಾರಲ್ಲ ಅಪ್ಪ ಅಮ್ಮಂದರು, ಅವರು ಕೂಡ ಕೆಲವೊಂದು ವಿಷಯಗಳನ್ನು ಕಲ್ತ್ಕೋಬೇಕಾಗುತ್ತೆ. ನೀವು ಗಮನಿಸಿ, ಇವಾಗ ನಾಳೆ ಮನೆಗೆ ಹೋಗ್ತಿರಲ್ಲ, ಅವಾಗ ನೀವು ಹೇಳಿದ್ರಲ್ಲ, ಅವರು 6 ಭಾ ಕಲ್ತ್ಕೋಬೇಕು. ನೀವು ಮನೆಗೆ ಹೋದಾಗ ನೆನ್ಪು ಮಾಡಬೇಕು, ಈ 6 ಭಾ ನಮ್ಮ ಮನೇಲಿ ಇರಬೇಕು, ನಾವು ಈ ಶಾಲೆ ಬಂದಿದ್ದೀವಲ್ಲ ಅದಕ್ಕೋಸ್ಕರ ಅಂತ. ಬೆಳೆಸ್ಕೊತೀರಾ 6 ಭಾ ಯಾವುದು ಅಂತ?
ಮೊದಲನೇ ಭಾಷೆ. ಇವೆಲ್ಲ ಕನ್ನಡದ ಕಥೆ ಕೇಳ್ಕೋಬೇಕು ಅಂತ ಕೇಳಿದ್ರಲ್ಲ, ಅದೇ ಏನೇ ಆಗಲಿ ಎಷ್ಟೇ ಭಾಷೆ ಕಲಿತರೂ ಕೂಡ ನಮ್ಮ ಮಾತೃಭಾಷೆನ ಮರಿಬಾರ್ದು. ನಮ್ಮ ಮನೇಲಿ ನಮ್ಮ ಮಾತೃಭಾಷೆಯಲ್ಲೇ ಮಾತಾಡಬೇಕು. ನಮ್ಮ ಮಾತೃಭಾಷೆ ನಾವು ಬಿಟ್ಟರೆ ಭಾಷೆ ಜೊತೆ ನಮ್ಮ ಸಂಸ್ಕೃತಿನ ಮಾತಾಡಬೇಕು. ಹಾಗಾಗಿ ಮನೇಲಿ ಶಾಲೆಯಲ್ಲಿ ಇಂಗ್ಲೀಷ್ ಕಲೀರಿ, ಇಂಗ್ಲೀಷ್ ಬೇಕಾಗುತ್ತೆ. ಆದರೆ ಮನೆಗೆ ಹೋದಾಗ ಮಾತ್ರ ನಮ್ಮ ಮಾತೃಭಾಷೆ ಯಾವುದೋ ಅದು ಹಿಂದಿ ಇರ್ಬೋದು, ಕನ್ನಡ ಇರ್ಬೋದು, ತೆಲುಗು ಇರ್ಬೋದು, ಯಾವ ಭಾಷೆ ಬೇಕಾರಾಗಿರ್ಬೋದು, ನಮ್ಮ ಅಪ್ಪ ಅಮ್ಮನ ಜೊತೆ ಮನೆಯಲ್ಲಿ ನಾವು ಮಾತೃಭಾಷೆನೇ ಮಾತಾಡಬೇಕು. ಅದಕ್ಕೋಸ್ಕರ ನಾವು ಮಾತಾಡೋ ಭಾಷೆ ಮಾತೃಭಾಷೆ ಅಂತ ಹೆಸರು. ಇದು ಮೊದಲನೇ ನೆನ್ಪಿಟ್ಕೊಂಡಿರಿ. ಕೊನೆ ಮನೆಗೆ ಹೋದ್ಮೇಲೆ ಅಮ್ಮಂಗೆ ಹೇಳಬೇಕು, ಅಪ್ಪಂಗೆ ಹೇಳಬೇಕಲ್ಲ. ಎರಡನೇದು ಭೂಷಾ ಅಂದರೆ ನಿಮ್ಮಲ್ಲಿ ಹೆಚ್ಚಿನ ಮಕ್ಕಳು ಸ್ವಲ್ಪ ಸಾಂಸ್ಕೃತಿಕವಾಗಿರೋ ಉಡುಗೆ ತೊಡುಗೆ ಹಾಕ್ಕೊಂಡು ಬಂದಿದ್ದೀರಿ ಅಂದರೆ ನಾವು ಟ್ರೆಡಿಷನಲ್ ಆಗಿರೋ ಬಟ್ಟೆಗಳನ್ನು ಸಾಧ್ವಾದ ಬಟ್ಟೆಗೆ ಹಾಕಬೇಕು ಅಂತ. ಶಾಲೆಗೆ ಯೂನಿಫಾರ್ಮ್ ಹಾಕ್ಕೊಂಬರ್ತೀವಿ ಸರಿ, ಆದರೆ ಮನೇಲಿದ್ದಾಗ, ದೇವಸ್ಥಾನಗಳಿಗೆ ಹೋಗುವಾಗ, ಯಾರಿದ್ದಾರ ಮನೆ ಕಾರ್ಯಕ್ರಮಗಳಿಗೆ ಹೋಗುವಾಗೆಲ್ಲ ನಮ್ಮ ಸಾಂಪ್ರದಾಯಿಕ ಉಡುಗೆ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ಕೋಬೇಕು. ಇದು ಎರಡನೇದು, ಸರಿನಾ? ಮೂರನೇದು ಭಜನೆ ಅಂದರೆ ಈಗಾಗಲೇ ಹೇಳಿದ್ರಲ್ಲ, ಅದೇ ರೀತಿಯೇ ಮನೇಲಿ ಸ್ವಲ್ಪ ಬೆಳಗ್ಗೆ ಎದ್ದು ಕೂಡಲೇ ಒಂದು ದೀಪ ಹಚ್ಚೋದು, ಸಾಯಂಕಾಲ ದೀಪ ಹಚ್ಚೋದು, ಅದ್ರ ಮುಂದೆ ಕೂತ್ಕೊಂಡು ಸ್ವಲ್ಪ ಪ್ರಾರ್ಥನೆ ಮಾಡೋದು, ಇದೆಲ್ಲ ನಾವು ಒಟ್ಟಿಗೆ ಮಾಡಬೇಕಾಗುತ್ತೆ. ಹೇಳಿದ್ರಲ್ಲ, ಸ್ಕೂಲಲ್ಲಿ ಹನುಮಾನ್ ಚಾಲೀಸ ಎಲ್ಲ ಹೇಳ್ಕೊಡ್ತಾರೆ, ವೇದ ಸೂಕ್ತ ಹೇಳ್ಕೊಡ್ತಾರೆ. ಅದನ್ನೆಲ್ಲ ಮನೆಗೆ ಹೋಗಿ ಅಪ್ಪ ಅಮ್ಮನಿಗೆ ಗೊತ್ತಿದ್ದರೆ ಒಟ್ಟಿಗೆ ಹೇಳೋದು, ಗೊತ್ತಿದ್ದರೆ ಹೇಳ್ಕೊಡ್ಬೇಕು. ಆಗ್ಬೋದಾ? ಮೂರನೇ ಆಮೇಲೆ ನಾಲ್ಕನೇ ಭೋಜನ ಅಂದರೆ ಊಟ ತಿಂಡಿ ಹೇಗಿರಬೇಕು ಅಂತ. ಇವಾಗ ಎಷ್ಟೋ ಸರಿ ಏನು ಮಾಡ್ತೀವಿ, ಅರ್ಜೆಂಟ್ ಮನೇಲಿ ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ, ಅಂಗಡಿಯಿಂದ ಹೋಟೆಲ್ಗೆ ಹೇಗೋ ತರಿಸ್ಕೊಂಡು ತಿಂದ್ಬಿಡ್ತೀವಿ. ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ಮನೆಯಲ್ಲೇ ಮಾಡಿರೋ ಅಡುಗೆನ ಊಟ ಮಾಡೋ ಹವ್ಯಾಸ ಬೆಳೆಸ್ಕೋಬೇಕು. ಹೊರಗಡೆ ಹೋದಾಗ ಅಮ್ಮ ಆ ಹೋಟೆಲಲ್ಲಿ ಕೊಡ್ತಾರೆ, ಆಮೇಲೆ ಮ್ಯಾಗಿ ಬೇಕು, ಬ್ರೆಡ್ ಬೇಕು, ಬೇಕ್ರಿ ಐಟಮ್ ಬೇಕು, ಆ ಸ್ವೀಟ್ ಬೇಕು, ಇದು ಬೇಕು ಅಂತ ಕೇಳಬೇಡಿ. ಯಾಕೆಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಅಮ್ಮ ಮಾಡಿರೋ ಅಡುಗೆನೇ ಊಟ ಮಾಡಬೇಕು, ಮನೇಲಿ ಮಾಡಿರೋ ಅಡುಗೆನೇ ಊಟ ಮಾಡಬೇಕು. ಸಾಧ್ಯವಾದರೆ ಮನೆ ಸ್ವಲ್ಪ ಜಾಗ ಇದ್ದರೆ ನಾವೇ ಸ್ವಲ್ಪ ತರಕಾರಿನೆಲ್ಲ ಬೆಳೆಸ್ಕೊಂಡು ಅದು ಊಟ ಮಾಡಿದ್ರೆ ಇನ್ನೂ ಒಳ್ಳೆಯದು. ಶಿಕ್ಷಣ ಅಂದರೆ ಇದು ಎಲ್ಲ ಸೇರಿರುತ್ತೆ. ಅಪ್ಪ ಅಮ್ಮನಿಗೂ ಜವಾಬ್ದಾರಿ ಇದೆ, ಅದಕ್ಕೋಸ್ಕರ ಅವರಿಗೂ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನು ಇವಾಗ ಎಷ್ಟು ಆಯಿತು? ಎಷ್ಟಾಯಿತು? 4 ಆಯಿತು. ಇವಾಗ 5ನೇ ಅದೇನು ಗೊತ್ತುಂಟ? ಅದು ಭ್ರಮಣ. ಅಂದರೆ ಇವಾಗ ವೀಕೆಂಡ್ ರಜಾ ಬಂತು, ಆಮೇಲೆ ಅಕ್ಟೋಬರಲ್ಲಿ ನವರಾತ್ರಿ ರಜೆ ಬರುತ್ತೆ, ಸಮ್ಮರ್ ವೆಕೇಷನ್ ಬರುತ್ತೆ.